ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿಗೆ ಪ್ರಥಮ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ ಅಭಿವೃದ್ಧಿ ಮಾಡುವ ಮೂಲಕ ಉತ್ತಮ ಜನನಾಯಕರು ನಮ್ಮೂರು ಸದಸ್ಯರು ಎಂದು ಕರೆಸಿಕೊಳ್ಳುವ ಸದಸ್ಯರು ಚಿಟ್ಟಗ್ರಾಮ ಪಂಚಾಯತ್ ಎನ್ನಬಹುದು. ಇದು ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತ್. ಇಲ್ಲಿನ ವಿಶೇಷ ಮಾಹಿತಿ ಹಂಚಿಕೊಳ್ಳುವ ಮೂಲಕ ತಮ್ಮ ಸಾಧಕ ಬಾಧಕದ ಬಗ್ಗೆ ಮಾತನಾಡಿದ ಸದಸ್ಯರು. ग्राम पंचायत में जो है ना जल जीवन मिशन और एनर्जी के बारे में क्या बताते हैं, क्या कर दिया इन पंचायत वाले, अभी जो पंचायत का सदस्य है क्या बोलते हैं इसके बारे में? सर मेरा मोहम्मद मुजाहिद है मेरा नाम। हमारे चिट्टा अलवर डिस्ट्रिक्ट बिदर फर्स्ट ब्लॉक का मेंबर हूँ मैं। ये दूसरी बार है सर मैं पंचायत मेंबर बने से। फिर हमारे पास क्या वर्ग नरेगा काम करे सर हम 2023 से अभी 25 चल रहा है रनिंग तक, तो काम बहुत अच्छा समझे। फर्स्ट में 2020 से 22 तक काम नहीं हुआ। हमारे सरस्वती अध्यक्ष बनने के बाद फिर हमारे 3 पीढ़ियों चाहिए, तीनों पीढ़ियों में भी जितने भी पीढ़ियों हमारे श्रीधर सर था बोल के, और फिर हमारे सुनीता मैडम बोल के थे, फिर हमारे पीढ़ियों पवन बोल के अब रनिंग में है सर। जितने भी पीढ़ियों हेल्प करें हम लोगों को और काम अच्छा करें नरेगा काम। हमारे पंचायत में झड़पी मेंबर और एमएलए भी काम नहीं कर रहा था आज तक, हम उतना काम करें सर नरेगा में काम करें। जो गली में जाने नहीं आता, नाली रंधे रोड रंधे पूरा साफ सफाई हमारे गाँव में। कभी भी आके कोई भी अगर वेरीफाई करे तो सर हमारा गाँव नीट मिलेगा आपको। और परसों भी सर हालात में पानी बहुत पड़ रहा था, जैसे नाला है, नाले के पास भी क्या कचरा टकते थे। हम एडवांस में हमारे पीढ़ियों को लेके क्या करें सर, एक जेसीबी लेके पूरा साफ करे, क्लीन करे, उसने हमारे गाँव में पानी कहीं भी जाम नहीं हुआ सर। तब सर इसके बारे में केंद्र सरकार का एक जो योजना है जल जीवन मिशन योजना, जी सर, ये सक्सेस हुआ क्या सक्सेस नहीं हुआ, कैसे पानी बांट रहे जनता लोगों को? सर हमारे पास तो जो कौन सा बोले तो जेजेम, हाँ जेजम का जो वर्क करे, जेजम का वर्क अच्छा। और हमारे गाँव में पानी तो फुल सर्विस दे रहा सर कहीं भी, और कहीं भी फेल नहीं हुआ हमारे गाँव में। हमारे गाँव में तो सक्सेस कर लिया हम लोग, सामने करके काम कर, हर ब्लॉक का मेंबर करके काम करे, पानी हर घर को आ रहा, हर नल को आ रहा पानी, कोई प्रॉब्लम नहीं है पानी का सर आपके। ಸರ್ ಇವತ್ತು ಗ್ರಾಮ ಪಂಚಾಯತಿಯ ಒಂದು ವಲಯ ಮಟ್ಟದಲ್ಲಿ ಏನಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಾಗ್ತದೆ. ಆ ಸಮಸ್ಯೆಗಳು ಬಂದಾಗ ಯಾವ ರೀತಿ ಸ್ಪಂದಿಸ್ತಾರೆ ಅಧ್ಯಕ್ಷರು, ಅವರ ಒಡನಾಟ ಹೇಗಿದೆ, ಏನ್ ಹೇಳ್ತೀರಿ ಅವರ ಬಗ್ಗೆ? ಅಧ್ಯಕ್ಷರು ಯಾವುದೂ ಕೆಲಸ ಬರಲಿ ಸರ್, ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು, ಪಿಡಿಒ, ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲರಿಗೂ ಹಂಗೆ ಏನಾರ ಸಿಚುವೇಶನ್ ಇತ್ತು ಸರ್, ಒಂದು ಸ್ಪಾಟ್ ಮೇಲೆ ನೋಡಿ ಅದ್ರ ಪರಿಹಾರ ಮಾಡಕ್ಕೆ ಆದಷ್ಟು ಮಟ್ಟಿಗೆ ಕೋಶಿಶ್ ಮಾಡ್ತಾರೆ ಸರ್. ಕಾನೂನು ಚೌಕಟ್ಟಿನಾಗ ಇದ್ದಿನ ಕೆಲಸ ಯಾವುದಾದ್ರೂ ಬಿಡಂಗಿಲ್ಲ, ಫೇಲ್ ಆಗ್ಬಿಡೋದು. ಅದು ಅನಿವಾರ್ಯ ಇದ್ದಿಂದ ಯಾವ್ದಾರ ಇದ್ದಿಂದ ಅದನ್ನು ಹೇಳೋಕ್ಕಾಗಲ್ಲ ಸರ್. ಜನರು 10 ಮಂದಿದೊಂದು ಸಮಸ್ಯೆ, 10 ಮಂದಿ ಎಲ್ಲರ ಇದು ಮಾಡೋದು, ಯಾವ್ದಾರ ಒಂದು ಕ್ರಿಟಿಕಲ್ ಇದ್ದಿಂದ ಅದಕ್ಕೆ ವಿಚಾರ ಮಾಡಲೇಬೇಕಾಗಿದೆ ಸರ್. ವಿಚಾರ ಮಾಡಿ ಆದಷ್ಟು ಮಟ್ಟಿಗೆ ಯಾವುದನ್ನೂ ಇರಲಿ ಸರ್. ಅಧ್ಯಕ್ಷರು ಬಂದಿರೋದು ಯಾವುದನ್ನೂ ಕೆಲಸ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ನೀಟಾಗಿ ನಡೆದ ಸರ್. ಈ ಮಳೆಗಾಲ ಬಂದ ನಂತರ ನೀರಿನದು ಭೀ ಏನಾಗಿದ್ರೆ ಅವಾಗಿಂದ ಅವಾಗ ಚೆಕಪ್, ವಾಟರ್ ನೀರು ಚೆಕಪ್ ಮಾಡಕ್ಕೆ ಹೇಳಿ ಅದ್ರ ರಿಪೋರ್ಟ್ ಎಲ್ಲ ತಂದು ಯಾವ್ಯಾವ ಕೂಡ ಏನು ಕಾಯಿಲೆ ಅವೆಲ್ಲ ಇಕ್ಕ್ಯಾರ, ಯಾವ್ಯಾವ ಇಲ್ಲ ಅವಕ್ಕೆಲ್ಲ ಕ್ಲೋಸ್ ಮಾಡ್ಸ್ಯಾರ. ಮತ್ತು ಅದಕ್ಕೆ ಏನಾರು ಪರಿಹಾರ ಹೆಂಗೆ ಆಯ್ತದ ಎಲ್ಲ ಸ್ಕೂಲ್ನಾಗ ನಮ್ಮ ಚರ್ಚ್ ಹತ್ತಿರ ಅವೆಲ್ಲ ಸಮಸ್ಯೆ ಆಗಿತ್ತು ರೀ, ಆನ್ ದ ಸ್ಪಾಟ್ ಮೇಲೆ ಕೆಲಸ ಮಾಡಿಸಿ ಸರ್. ಓಕೆ ಸರ್, ಈಗ ಇನ್ನೊಂದು ಏನಂತಂದ್ರೆ ಪಂಚಾಯತಿಗೆ ಅನುದಾನ ಬರ್ತದ ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನೋದು ಹೇಳಿದ್ರೆ, ಜೊತೆಗೆ ಏನಂದ್ರೆ ಮೇಲಿರತಕ್ಕಂಥ ಕೆಲಸಕ್ಕೆ ಒಗ್ಗಟ್ಟಾಗಿ ಶ್ರಮಿಸ್ತಾರೆ ಅಥವಾ ಒಬ್ಬೊಬ್ಬರು ಸದಸ್ಯರು ಒಂದೊಂದು ಇಂತಿಷ್ಟು ಅನುದಾನಗಳಲ್ಲಿ ಕೆಲಸ ಮಾಡಕ್ ಹಂಚ್ಕೊಳ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ? ಹಾಗೇನಿಲ್ಲ ಸರ್, ಅದು ಅನಿವಾರ್ಯವಾಗಿದ್ದಂಥ ಕೆಲಸಕ್ಕೆ ಯಾವುದನ್ನೂ ಇರಲಿ ಸರ್, ಯಾವ ವಾರ್ಡ್ನೂ ಇರಲಿ, ಎಲ್ಲರೂ ಸದಸ್ಯರಾಗಿ ನಮ್ಮ ಪಿಡಿಒ, ಸೆಕ್ಯೂರಿಟಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕುಂತು ಅಲ್ಲಿದ್ದರೂ ಸಮಸ್ಯೆ ಅಲ್ಲಿಂದ ಪರಿಹಾರ ಮಾಡ್ಬೇಕು ಫಸ್ಟ್. ಅದು ನಂದಲ್ಲ ನಿಂದಲ್ಲ, ಎಲ್ಲರೂ ಅಷ್ಟೇ, ನಮಗೆ ಜನರಂದ್ರೆ ಎಲ್ಲರೂ ಅಷ್ಟೇ ಸರ್. ಈಗ 20 ಮೆಂಬರ್ಸ್ ಇದ್ದೇವೆ ನಾವು, ಗೂನಳಿದಾಗ 6, ವಾರ್ಡಿದಾಗ 4, ಚಿಟ್ಟದಾಗ ನಾ ಚಿಟ್ಟ ಮೆಂಬರ್ 4ನೇ ವಾರ್ಡಿನ ಮೆಂಬರ್ ಇದ್ದೀನಿ ಸರ್. ನನ್ನ ಬಲ್ಲಿದ್ದರೂ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು, ಪಿ.ಡಿ.ಒ ಅವರು ಎಲ್ಲರೂ ಸಹಕಾರ ಮಾಡ್ತಾರೆ ಸರ್. ಅದಂತ ಇದಂತ ನಮಗೆ ಊರಿಗೆ ಡೆವಲಪ್ ಮಾಡೋದು ಅಂತಾರೆ. ನಮ್ಗೇನದ ಊರ ಜನರಿಗೆ ಕಷ್ಟ ಆಗ್ಬಾರ್ದು ಅಷ್ಟೇ, ಅವರು ಇವ್ರು ಅಂತ ಅನ್ನಲ್ಲ, ಎಲ್ಲಿ ಏಟ್ ಹೋಗೋದ ಹೋಗ್ಲಿ, ಕೆಲಸ ಮಾಡೋಣ ನೀಟಾಗಿ ಅಂತ ಮಾತಾಡ್ತಾರೆ ಸರ್. ಊರ ಜನರು ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಶಾಸಕರ ಹತ್ರ ಹೋಗಲ್ಲ, ಮಿನಿಸ್ಟರ್ ಹತ್ರ ಹೋಗಲ್ಲ, ಯಾವ ಒಂದು ಅಧಿಕಾರಿ ಹತ್ರನೂ ಕೂಡ ಹೋಗಲ್ಲ.
ಸ್ಥಳೀಯವಾಗಿ ಸಿಗ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ ಬರ್ತಾರೆ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಬಂದು ಇವತ್ತು ಜನಗಳ ಏನ್ ಸಮಸ್ಯೆಗಳನ್ನ ಹೇಳ್ಕೊಳ್ತಾರ, ಯಾಕಂದ್ರೆ ನಿಮ್ಮ ಪಂಚಾಯತಿ ವಲಯದ ಮಟ್ಟದಿಂದ ದೂರ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಕೇಳ್ತಾರ, ಮನೆ ಇತ್ಯಾದಿ ಸೌಕರ್ಯಗಳು ಕೂಡ ಕೇಳ್ತಾರೆ. ಇದಕ್ಕೆಲ್ಲ ಯಾವ ರೀತಿ ಕೆಲಸಗಳನ್ನ ಮಾಡ್ತೀರಿ ಸರ್? ಮನೆ ಅಂದ್ರೆ ಈ PMI ಬಂದಿವಿ ಸರ್ ಮನೆ, ಅವಕ್ಕೂ ಅಧ್ಯಕ್ಷರು ನಮ್ಮ ಕಾರ್ಯದರ್ಶರು PDO ಸಾಹೇಬ್ರು ಎಲ್ಲರೂ ಕಲ್ತಿ ಮನೆ ಸರ್ವೆ ಮಾಡ್ಯಾರ ಸರ್. ಈ PMI ಮನೆ ರೀಸೆಂಟ್ ಆದವಲ್ಲ ಸರ್, ಹರ್ ಒಂದು ಮನೆಗೆ ಹೋಗಿ ಎಲ್ಲರದ್ದು ಫೋಟೋ ತೊಗೊಂಬೋದು ಎಲ್ಲ. ಅದು ಯಾವಾಗ ಯಾರು ಬರ್ತದೆ ನೋಡಿ ಸರ್. ಈಗ ಮನೆ ಅಂದ್ರೆ ಇವ್ರ ಕೈದಾಗಿಲ್ಲ ಸರ್, ಅದು ಏನಿಲ್ಲ. ಈಗ ಇವ್ರ ಕೈದಾಗ ಇದೆ ಲೈಟು, ನೀರು, ನಾಲಿ, ರೋಡಿಂದ ಹಿಂದೆ ಇದ್ದರು ಮಾಡಿ ಸರ್. ಈ ಮನೆ ಅಂದ್ರೆ ದೊಡ್ಡ ಮಟ್ಟದ ಐತಲ್ಲ ಸರ್ ಕೆಲಸ. ಅದಕ್ಕೆ ಏನಾರ ಇದ್ರು ಹಂಗೆ ಏನಾರ ಆಫೀಸರ್ಗಳಿಗೆ ನಮ್ಮ ತಾಲೂಕಾ ಜಿಲ್ಲಾ ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ಅದ್ರ ಹಾದಿ ಹುಡುಕಿ ಕೆಲಸ ಮಾಡ್ಲತ್ತಾರ ಸರ್. ಓಕೆ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಸರಸ್ವತಿ ಗಾಳಿಪ್ಪ ಅಧ್ಯಕ್ಷರು, ಪವನ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೆ ಸದಸ್ಯರು ಸುಮಂತಾ, ಮೊಹಮ್ಮದ್, ನವಾಜ್ ಪ್ರಮುಖ ಸದಸ್ಯರು ಮಾತನಾಡಿದರು. ಇವತ್ತು ಬೀದರ್ ಜಿಲ್ಲೆಯ ಚಿಟ್ಟಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಾವಿದ್ದೀವಿ. ಈ ಒಂದು ಚಿಟ್ಟಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಹಳ ಹತ್ತಿರವಾದಂತ ಒಂದು ಪಂಚಾಯತಿ ಬೀದರ್ ಜಿಲ್ಲೆ ಮತ್ತು ತಾಲೂಕನ್ನು ಕೂಡ ಬೀದರ್ ಬರ್ತಕ್ಕಂಥ ಒಂದಿದು. ಇಲ್ಲಿನ ಒಂದು ವಾತಾವರಣದಲ್ಲಿ ನಮ್ಮ ಈ ಒಂದು ಚಿಟ್ಟಾ ಗ್ರಾಮ ಪಂಚಾಯತಿ ಬಗ್ಗೆ ಕೇಳೋದಾಗಿದ್ದಲ್ಲಿ ಯಾವ ರೀತಿ ಇಲ್ಲಿನ ಜನರ ಬದುಕು ಮತ್ತೆ ಇಲ್ಲಿನ ಅಭಿವೃದ್ಧಿ ಕಾರ್ಯ ಪ್ರತಿಯೊಂದನ್ನು ಕೂಡ ನಾವು ಇವತ್ತು ಅಧ್ಯಕ್ಷರ ಕುಟುಂಬಸ್ಥರಂತ ಅವ್ರ ಜೊತೆಗೆ ನಾವು ಮಾತಾಡ್ಸೋಣ. ಏನಿದೆ ಏನಿಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಏನಂತಂದ್ರೆ ತಮ್ಮ ತಾಯಿಯವರು. ಈ ಒಂದು ಗ್ರಾಮ ಪಂಚಾಯತಿ ವಿಚಾರವಾಗಿ ಬಂದ್ರೆ ಇಲ್ಲಿನ ಜನರ ಜೀವನ, ಜನರ ಬದುಕಿನ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಎಲ್ಲ ಇಲ್ಲಿ ವಾಣಿಜ್ಯನ ಅಥವಾ ಕೃಷಿನ ಹೇಗೆ ಅಂತ? ಇಲ್ಲಿಂದ ಬಹಳ ಜನ ಒಕ್ಕಲ್ತನ ಮಾಡ್ತಾರೆ ಸರ್ ಕೃಷಿ ಬಗ್ಗೆ. ಹಾಗೂ ಬೀದರ್ ಸಿಟಿ ಹತ್ರ ಇದೆ. ಸಿಟಿಯಿಂದ ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಇದೆ. ರಿಯಲ್ ಎಸ್ಟೇಟ್ ಕೂಡ ನಡೀತಾ ಇದೆ ಸುತ್ತಮುತ್ತ. ಹೌಸಿಂಗ್ ಬೋರ್ಡ್ ಇದೆ. ನಮ್ಮ ತಾಯಿಯವರು ಅಧ್ಯಕ್ಷರಾದ ನಂತರ 2 ವರ್ಷ ಆಯ್ತು ಸರ್ ಇಲ್ಲಿವರೆಗೆ. ನಾವು ಹೈಯೆಸ್ಟ್ ಡ್ರೈನು, CC ರೋಡು ಕೆಲಸ ಮಾಡಿಸಿದ್ದಾರೆ. ನಾವು ಯಾವುದೇ ತೊಂದರೆ ಬಂದರೂ ಆಫೀಸರ್ ಜೊತೆ ಕಾನೂನಾತ್ಮಕ ಕೆಲಸ ಮಾಡಿದ್ದಾರೆ. ಸರ್, ಇವತ್ತು ಪಂಚಾಯತಿ ಅಂದ ತಕ್ಷಣ ಸವಾಲುಗಳು ಕೂಡ ಸಾಕಷ್ಟು ಇದೆ. ಸವಾಲುಗಳಂದ್ರೆ ಜನರ ಆರೋಪಗಳು ಕೂಡ ಇರುತ್ತೆ ಒಂದ್ ಕಡೆ, ಸರ್ಕಾರ ಕೊಡ್ತಕ್ಕಂಥ ಗೈಡ್ಲೈನ್ಸ್ ಕೂಡ ಒಂದ್ ಕಡೆ ಆಗಿದ್ರೆ ಅನುದಾನ ಕೊರತೆ ಅನ್ನೋದು ಕೂಡ ಒಂದ್ ಕಡೆ ಕೇಳಿರ್ತೀವಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಯಾರೋ ಕಂಪ್ಲೇಂಟ್ ಕೊಟ್ಟರೆ ಆಫೀಸರ್ ಹತ್ರ ಹೋಗಿ, ತಾಲೂಕು ಪಂಚಾಯತ್ ಆಫೀಸರ್ ಇರ್ತಾರೆ, PDO ಇರ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡಿ. ಓಕೆ, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾದರಿ ಕೆಲಸಗಳಂದ್ರೆ ಏನೆಲ್ಲ ಆಗಿದೆ? ಇಂಪಾರ್ಟೆಂಟ್ ಆಗಿ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಒದಗಿಸಿಕೊಟ್ಟಿದ್ರಿ? ಏನು ಇಲ್ಲೇ ನೋಡ್ಬೋದು ಸರ್, ಒಂದು ಪಂಚಾಯತ್ ಪಕ್ಕನೇ ರೋಡ್ ಇದ್ದಿಲ್ಲ ನಮ್ಮ ತಯಾರಾದ ನಂತರ ಆಗಿದೆ ಸರ್. ಇದು ಭಾಳ ಸಿಡಿ ವರ್ಕ್ ಅಂತಿದೆ. ಸಣ್ಣ ಸಣ್ಣ ಬ್ರಿಡ್ಜ್ ಇರ್ತದೆ, ಅವು ಬ್ರಿಡ್ಜ್ ಆಗಿವೆ. ಹದಗೊಳಿ ಫಾರ್ಮೇಶನ್ ರೋಡು, ನರೇಗಾ ಕೆಲಸ ಅಂತೂ ಬಹಳ ಸರಿಯಾಗಿದೆ ಸರ್. ಇವತ್ತು ನರೇಗಾ ಯೋಜನೆಯಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಕ್ ಸಾಧ್ಯತೆ ಆಗ್ತಾ ಇದೆ? ಎಷ್ಟು ಅನುದಾನಗಳನ್ನ ಬಳಸ್ಕೊಂಡ್ರಿ NRGಯಲ್ಲಿ ಅಂತ? NRGಯಲ್ಲಿ 2 ಕೋಟಿವರೆಗೆ ಮಾಡಿ ಸರ್. 2 ಕೋಟಿವರೆಗೂ ತಾವು ಮಾಡಿ. 2 ವರ್ಷ ವೇಜ್ ಅದ್ರಲ್ಲಿ ಜನಗಳು ಕೆಲಸ ಮಾಡ್ತಾರೆ ಸರ್. ಹಳ್ಳಿಯೂರು ಜನರು ಇರ್ತಾವಲ್ಲ, ದಿನ 379 ಓದಿ ಕೆಲಸ ಮಾಡ್ತಾರೆ. ಏನೆಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ರಿ? ವೈಯಕ್ತಿಕ ಆಗಿರ್ಬೋದು, ಸಾಮಾಜಿಕ ಸೋಷಿಯಲ್ ಕೆಲಸಗಳಾಗಿರ್ಬೋದು, ಏನೆಲ್ಲ ಮಾಡಿದ್ರಿ ಅಂತ? ಸರ್, ಹೊಲಗಳಿಗೆ ಫಾರ್ಮೇಶನ್ ರೋಡ್ ಅಂತ ಇರ್ತದೆ ಸರ್, ಕಚ್ಚಾ ರಸ್ತೆ ಅಂತ. ಆ ರೋಡ್ ಆಗಿವೆ. ಅವರು ಕ್ಷೇತ್ರ ಬೋದು ಹಳೆಗಳಲ್ಲಿ ನೀರು ನಿಂತಿರ್ತಕ್ಕಂಥ ಕೆಲಸ, ಅವ್ರು ನೀರು ನಿಂತರೆ ಬೋರ್ವೆಲ್ ನೀರು ಬೇಸಿಗೆಯಲ್ಲಿ ಉಪಯೋಗ ಆಗುತ್ತೆ. ಹಾಗೂ ಡ್ರೈನ್, CC ಡ್ರೈನ್, CC ರೋಡು ಅವೆಲ್ಲ ಆಗಿವೆ ಸರ್. ಓಕೆ ಸರ್, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಏನು ಸಮಸ್ಯೆಗಳು ಬಂದಾಗ ಯಾವ ರೀತಿ ನಿಮ್ಮ ಪಂಚಾಯತಿ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದೆ? ಏನ್ ಹೇಳ್ತೀರಿ ನಿಮ್ಮ ಪಂಚಾಯತಿ ಸದಸ್ಯರ ಬಗ್ಗೆ? ನಮ್ಮ ಸದಸ್ಯರೆಲ್ಲರೂ ನಮ್ಗೆ ಸಪೋರ್ಟ್ ಇದೆ ಸರ್. ಅವ್ರೆಲ್ಲರೂ ನಮ್ಗೆ ಸಹಕಾರ ಮಾಡ್ತಾರೆ. ಅವ್ರು ಏನೋ ಕೆಲಸ ನಾವು ಮಾಡ್ಕೊಡ್ತೀವಿ. ಇದು ಪ್ರಾಬ್ಲಮ್ ಇದೆ ಅಂದ್ರೆ ನಮ್ಗಿಂತ ನಮ್ಮ ಜೊತೆಗಿಂತ ಅವ್ರು ಕೆಲಸ ಮಾಡ್ತೀವಿ. ಓಕೆ, ಅದೇ ರೀತಿ ಗ್ರಾಮೀಣ ಜನರ ಬೇಡಿಕೆ ಕೂಡ ಇರ್ತದೆ. ತಾವು ಮಗನ ಅಂತ ತಕ್ಷಣ ಇವತ್ತೇನಂತಂದ್ರೆ ಈ ರೀತಿಯ ಒಂದು ಕೆಲಸಗಳಿದೆ, ಹೀಗೆ ಕೆಲಸಗಳಾಗಬೇಕು ಅನ್ನೋದು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿರ್ತಾರೆ. ಆ ಬೇಡಿಕೆಗಳಂತಂದ್ರೆ ಏನೆಲ್ಲ ಬೇಡಿಕೆಗಳಿದೆ? ನೀರಿನ ಸಮಸ್ಯೆ ಸರ್. ನೀರಿನ ಸಮಸ್ಯೆಗಳು ಜನಜೀವನ ಬಂದ್ಮೇಲೆ ಭಾಳ ಕಮ್ಮಿ ಆಗಿದೆ ಸರ್. ಬೇಸಿಗೆ ಅಂತ ಇವಾಗ ಏನು ತೊಂದರೆ ಆಗಿದೆ. ಬೇಸಿಗೆಯಲ್ಲಿ ಏನು ಸಮಸ್ಯೆ ಇಲ್ಲ. ಮಳೆಗಾಲದಲ್ಲಂತೂ ಬಹಳ ವಿಪರೀತ ಸಮಸ್ಯೆಗಳಾಗ್ತದೆ ಬೀದರ್ ಜಿಲ್ಲೆಯಲ್ಲಿ. ಆ ರೀತಿಯಾದ ಸಮಸ್ಯೆಗಳಿದೆಯಾ? ಇಲ್ಲ, ನಮ್ದು ಇದು ಬೀದರ್ ಚಿಟ್ಟಾ ಸರ್, ಕೆಂಪ್ ಮಾಡಿದೆ ಸರ್. ಇದೇನು ಪ್ರಾಬ್ಲಮ್ ಇಲ್ಲ. ನಾವು ನೀರು ಟೆಸ್ಟ್ ಮಾಡಿದ್ವಿ, ನೀರು ಸರ್ ಅಂತ
ವಾಟರ್ ಟೆಸ್ಟ್ ಮಾಡಿ ಅದು ಓಕೆ ಬಂದಿದೆ ಮೊನ್ನೆ ಒಂದು ಸರ್, ಈಗ ತಮ್ಮ ತಾಯಿಯವರ ಅಧ್ಯಕ್ಷರಂತಂದ್ರೆ ತಮ್ಮ ಕುಟುಂಬನೂ ಕೂಡ ಇವತ್ತು ಸಮಾಜ ಸೇವೆಯಲ್ಲಿ ತಾವು ತೊಡಗಿದ್ರಿ. ಪ್ರತಿಯೊಬ್ಬರು ಕೂಡ ಇವತ್ತು ಜನರನ್ನ ಇವತ್ತು ಅರಿತು ಜನರ ಸಮಸ್ಯೆಗಳನ್ನ ಅರಿತು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಿ, ಏನೆಲ್ಲ ಜನರಿಗೆ ಒದಗಿಸ್ಕೊಡ್ತೀರಿ ಅಂತ ಬಂದು ಕೇಳ್ತಾರೆ ಸರ್, ನಿಮ್ಮ ತಯಾರಿ ಅಧ್ಯಕ್ಷ ಮಾಡ್ಕೊಡಿದ್ರೆ ನಮ್ಮ ತಯಾರಿ ಕೊಡ್ತೀವಿ ಮಾಡಿಸ್ಕೊಡ್ತಾರೆ. ಏನ್ ಕೇಳ್ತಾರ ತಮ್ಮನ್ನ ಅಂತ? ಈ ಯಾವ್ದಾದ್ರು ಅವ್ನು ಬೈಕ್ ಹೊಡಿತದ ಅವ್ರು ಬಂದು ಕೇಳ್ತಾರೆ, ಅದನ್ನ ಅವ್ರು ನಮ್ಮ ತಯಾರಿ ಹೇಳ್ತಾರೆ, ಪಿಳಿಯರು ಮಾತಾಡಿ ಅಲ್ಲಿ ಸದಸ್ಯರು ಮಾತಾಡಿ ನಮ್ಮ ಸದಸ್ಯರು ನಮ್ಮ ತಯಾರಿ ಬಂದು ಮಾಡ್ತಾರೆ. ಸೊ ಓಕೆ, ಮೊದಲು ತಾವೇನಾದ್ರೆ ಗ್ರಾಮಸ್ಥರಾಗಿದ್ರಿ, ಈಗ ಅಧ್ಯಕ್ಷರು ತಮ್ಮ ತಾಯಿಯವರಾಗಿರೋದ್ರಿಂದ ಯಾವ ರೀತಿ ಅನುಭವಗಳನ್ನ ಇವತ್ತು ಸಿಗ್ತಾ ಇದೆ ತಮ್ಮ ಕುಟುಂಬಕ್ಕೆ ಅಂತ? ಸರ್ ಏನಿಲ್ಲ, ಅವ್ರು ಕೆಲಸ ಮಾಡ್ತಾರೆ ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತೀವಿ. ಯಾರೋ ನಮ್ಮ ಹತ್ರ ಬಂದು ಕೇಳಿ ತಯಾರ ಹೇಳಂದ್ರೆ ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ಆ ವಾರ್ಡ್ ಸದಸ್ಯರಿಗೆ ಪಿಳಿಯರಿಗೆ ಅವ್ರು ಕೆಲಸ ಮಾಡಿಸ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಲವಾರು ಸಮಸ್ಯೆ ಸವಾಲುಗಳು ಎದುರಿಸಿ ಉತ್ತಮ ನಾಯಕತ್ವ ಹೊಂದಿದ್ದು ಗ್ರಾಮ ಅಭಿವೃದ್ಧಿಗೆ ಸಹಕಾರ ಎಂದು ಹೇಳಿದ ಸದಸ್ಯರು. ಸರ್, ಇವತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಶಾಲೆಯ ಗುಣಮಟ್ಟ, ಶಾಲೆಯ ಅಭಿವೃದ್ಧಿ ಇತ್ಯಾದಿ ಇದರಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಮಹತ್ವ ಕೊಡುತ್ತೆ ನಿಮ್ಮ ಪಂಚಾಯತಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮ್ಮ ಗ್ರಾಮ ಪಂಚಾಯತ್ ಚಿಟ್ಟ ಯಾವ್ಯಾವ ಶಾಲೆಯಲ್ಲಿ ಬರ್ತಾರಲ್ಲ ಕನ್ನಡ, ಉರ್ದು, ಅದ್ರಾಗ ಚೆನ್ನಾಗಿ ಅವ್ರಿಗೆ ಏನು ಭೀ ಸಿಸ್ಟಮ್ ಬೇಕಾಯ್ತು ನಮ್ಮ ಪಂಚಾಯತ್ಲಿಂದ ಹೆಲ್ಪ್ ಮಾಡ್ತೇವೆ. ಮತ್ತೊಂದು ಏನದ ಅಂತಂದ್ರೆ ಅವ್ರಿಗೆ ಶಾಲೆಗೆ ಹೋಗಿ ವಿಸಿಟ್ ಮಾಡ್ತೇವೆ, ಅವ್ರಿಗೆ ಹೆಂಗೆ ಊಟ ಕೊಡ್ಲತ್ತಾರ ಮಕ್ಕಳಿಗೆ, ಮತ್ತು ಹೆಂಗೆ ಅವ್ರಿಗೆ ಕೂಡ ಕಡೆದಾಗಲಿ ಯಾವ ಕಡೆ ಭೀ ಆಗಲಿ ಅವ್ರಿಗೆ ಏನಾರ ತೊಂದರೆ ಆಯ್ತು ಅಂದ್ರೆ ನಮ್ಮ ಪಂಚಾಯತ್ನ ಹೆಲ್ಪ್ ಮಾಡ್ತೇವೆ. ಮತ್ತು HMಗಾಗಲಿ ಚಿಟ್ಟ, ವಾಡೆ ಮತ್ತು ಕುನ್ನಳ್ಳಿ ಇವ್ರಿಗೆ ಕರೆದು ಮೀಟಿಂಗ್ ತೊಗೊಂಡು ನಮ್ಮ ಅಧ್ಯಕ್ಷರು, PDO ಎಲ್ಲ ನಮ್ಮ ಮೆಂಬರ್ಸು ಎಲ್ಲರ ಕಲ್ತು ಏನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕು ಮತ್ತು ಚೆನ್ನಾಗಿ ಊಟ ಕೊಡಬೇಕು. ಏನು ಭೀ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಮ್ಮ ಪಂಚಾಯತಿಗೆ, PDOರಿಗೆ, ಅಧ್ಯಕ್ಷರಿಗೆ ಮಾಹಿತಿ ಕೊಡ್ರಿ, ನಾವು ಅದಕ್ಕೆ ಏನಾರ ಮಾಡಿ ಸೊಲ್ಯೂಷನ್ ತೆಗೆದುಕೊಡ್ತೀವಿ ಅಂತೇಳಿ ಅವ್ರಿಗೆ ಮಾಡಿಸ್ತೀವಿ. ಓಕೆ, ಈಗ ಶಾಲೆಗಳತ್ತ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ಕೂಡ ಕೊಡಬೇಕಾಗ್ತದೆ. ಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ಈಗ ಗ್ರಂಥಾಲಯಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಬೇಕಾಗ್ತದ. ಈ ಒಂದು ವ್ಯವಸ್ಥೆಗಳನ್ನ ಯಾವ ರೀತಿ ಇದು ಮಾಡ್ತಾ ಇದ್ದೀರಿ? ಪ್ರೋತ್ಸಾಹ ಅಂತಂದ್ರೆ ಹೇಗಿದೆ? ಪ್ರೋತ್ಸಾಹ ಚೆನ್ನಾಗದ ಸರ್. ಅವ್ರಿಗೆ ಏನಾರ ಪ್ರೋತ್ಸಾಹ ಬೇಕಾಯ್ತಂದ್ರೆ ನಮ್ಮ PDO ಸರ್ ಅದ, ನಮ್ಮ ಅಧ್ಯಕ್ಷರು ಅದ, ಅವ್ರ HM ಬರ್ತಾರ. ಅಲ್ಲ, ಓಕೆ, ಬರ್ತಾರ, ಓಕೆ, ಸರಿ ಇದೆ. ಅಂದ್ರೆ ಇತ್ತೀಚೆಗೆ ಇವಾಗ ಏನಂತ ಪ್ರೋತ್ಸಾಹಗಳಂತಂದ್ರೆ ಯಾವ ರೀತಿ ಕೊಟ್ಟಿದ್ರಿ ಅಂತ ಕೊಡ್ತಾ ಇದ್ದಾರೆ ಶಾಲೆಗಳಿಗೆ, ಮತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಮತ್ತೆ ಇತ್ಯಾದಿ ಬುಕ್ಸ್ ಗಳನ್ನ ಕೂಡ ಸೌಲಭ್ಯಗಳನ್ನ ಏನಾದ್ರು ಕೊಟ್ಟಿದ್ದಾರೆ ಅಂತ ನಾನು ಕೇಳ್ತಾ ಇರೋದು. ಸರ್, ಸ್ಕಾಲರ್ಶಿಪ್ ಮ್ಯಾಲ್ ಗೌರ್ಮೆಂಟ್ಲಿಂದ ಅವ್ರಿಗೆ ಜಮಾ ಆಯ್ತದ. ಈಗ ನಮ್ಲಿಂದ ಪಂಚಾಯತಿ ಅಂತಂದ್ರೆ ಅವರ ಮಕ್ಕಳಿಗ ಈಗ 15 ಆಗಸ್ಟ್ ಆಗ್ಲಿ ಅಥವಾ 26 ಜನವರಿ ಆಗ್ಲಿ ಅಂತ ಸಮಯ ಹತ್ರ ಅಂತಂತಂದ್ರೆ ಯಾವ ಮಕ್ಕಳಿಗ ಬ್ಯಾಗ್ಸು ಮತ್ತೆ ಅವ್ರಿಗೆ ಬುಕ್ಸು ಹಿಂಗ ಯಾವ ಕಡಿಮೆ ಗರೀಬ್ ಮಕ್ಕಳು ಯಾವರ ಏಕಾದವ್ರು ಇರಲ್ ಹೋದರು ನಮ್ಮ PDO ಸರ್ ಮತ್ತು ನಮ್ಮ ಅಧ್ಯಕ್ಷರು ವಿಸಿಟ್ ಮಾಡಿ ಅಂತ ಮಕ್ಕಳಿಗ ಅವರು ಕರೆಸಿ ಏನದ ಅಂತಂದ್ರೆ ಒಂದು ಲಿಸ್ಟ್ ಮಾಡಿ ಈ ಮಕ್ಕಳಿಗೆ ನಮ್ಮ ಪಂಚಾಯತ್ಲಿಂದ ಪೆನ್ನು, ಕಾಪಿ ಮತ್ತು ಕಂಪಾಸು ಇಂಥ ದಿವಸಗಳು ಹೆಲ್ಪ್ ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಲಹೆ ಪಡೆದು ಯೋಜನೆ ಬಳಸಿಕೊಂಡು ಜನರಿಗೆ ನೇರವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತಾರೆ ಎಂದು ಫೋಟೋ PDO ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ? ಅಧ್ಯಕ್ಷರ ಕೋಆಪರೇಟಿವ್ ಹೇಗಿದೆ, ಏನು ಹೇಳ್ತೀರಿ ತಾವು? ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ. ನನ್ನ ಹೆಸರು ಪವನ್ ಅಂತ. ನಾನು PDO ಗ್ರಾಮ ಪಂಚಾಯತ್ ಚಿಟ್ಟ ಇದ್ದೀನಿ. ನಾನು ಸುಮಾರು 1 ವರ್ಷ 4 ತಿಂಗಳು ಹಿಡಿದು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದು. ಈಗ ಬಂದ್ಬಿಟ್ಟು ಸರ್, ಈಗ ಕೆಲಸ ಅಂದರೆ ಸರ್, ಈಗ ನಮ್ಮಲ್ಲಿ ಇದ್ದಾರೆ ಸರ್, ಟೋಟಲ್ 3 ಹಳ್ಳಿ ಬರ್ತವೆ ಸರ್. ಚಿಟ್ಟ, ಚಿಟ್ಟವಾಡಿ, ಗುನ್ನಳ್ಳಿ 3 ಹಳ್ಳಿ ಸೇರಿ 20 ಸದಸ್ಯರು ಇದ್ದಾರೆ ಸರ್. ಅದರಲ್ಲಿ ಸರ್ ನಮ್ಮ 20 ಸದಸ್ಯರು ಎಲ್ಲರೂ ಆದಷ್ಟು ಚೆನ್ನಾಗಿ ಕಾಪರೇಷನ್ ಇದೆ ಸರ್. ಅಧ್ಯಕ್ಷರಾಗಲಿ, ಸದಸ್ಯರದಾಗಲಿ, ಬಾಡಿದಾಗಲಿ. ಈ ಕೆಲವೊಂದು ಪಂಚಾಯತ್ನಲ್ಲಿ ಹೆಂಗಿರ್ತಾವೆ ಸರ್, ಸ್ವಲ್ಪ ಬಾಡಿದು ಅದು ಇದು ತಾರತಮ್ಯ ಪ್ರಾಬ್ಲಮ್ಸ್ ಇರ್ತವೆ ಸರ್. ನಮ್ಮಲ್ಲಿ ಆ ಥರ ಏನೂ ಇಲ್ಲ ಸರ್. ನಾನು ಬಂದು 1 ವರ್ಷ 4 ತಿಂಗಳಾಯ್ತು ಸರ್. ನಮ್ಮಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ 18 ಸದಸ್ಯರು, ಟೋಟಲ್ 20 ಜನ, ಫುಲ್ ಟೋಟಲಿ 24/7 ಕಾಪರೇಷನ್ ಇದೆ ಸರ್. ನಾವು ಯಾವುದೋ ಕೆಲಸ ಹೇಳ್ತೀನಿ ಸರ್, ಅವ್ರು ಕೂಡ ಕಾಪರೇಟ್ ಮಾಡ್ತಾರೆ ಸರ್. ಮತ್ತು ಯಾವುದಾದ್ರೂ ಕೆಲಸ ಇತ್ತು ಈ ಟೈಪ್ ಮಾಡೋದಿದೆ ಸರ್, ಸ್ವಲ್ಪ ಸಹಕಾರ ಮಾಡಿ. ಯಾರ ಬ್ಲಾಕ್ ಮೆಂಬರ್ಸ್ ಏನಾರ ಸದಸ್ಯರು, ಈ ಬ್ಲಾಕ್ ಸದಸ್ಯರು ಇರ್ತಾರಲ್ಲ ಸರ್, ಅಲ್ಲಿ ಓಣಿದಾಗ ಯಾರು ಏನಾರ ಪ್ರಾಬ್ಲಮ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೇಳ್ತೀವಿ ಸರ್. ಅವ್ರವ್ರಿಗೆ ತಿಳುವಳಿಕೆ ಹೇಳಿ ಯಾರಿಗೂ ಮಾಡಿಸಿ, ಇಲ್ಲ ಈ ಟೈಪ್ ಮಾಡೋದು ಚಲೋ ಇದೆ, ನಿಮ್ಗಲ್ಲಿಗೆ ಎಲ್ಲ ಒಳ್ಳೆ ಕೆಲಸ ಆಗ್ತದೆ ಅಂತ ಎಲ್ಲ 24/7 ಯಾವಾಗ ಕಾಲ್ ಮಾಡಿದ್ರು ಏನಾದರೂ
100% ಕೋಆಪರೇಷನ್ ಕೊಡ್ತಾರೆ ಸರ್, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಇವರೆಲ್ಲ ಕೋಆಪರೇಟಿವ್ ಇದರಲ್ಲಿ ಮಾದರಿಯಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಏನಾಗಿದೆ, ಇನ್ನು ಯಾವ ರೀತಿ ಪ್ರಯತ್ನಗಳು ನಡೀತಾ ಇದೆ ಸರ್? ಈಗ ತಮ್ಗೆ ಗೊತ್ತಿದ್ದಂಗೆ ಸರ್, ಡಿಜಿಟಲ್ ಲೈಬ್ರರಿ ಎಲ್ಲ ಪಂಚಾಯತ್ನಲ್ಲಿ ಆಲ್ಮೋಸ್ಟ್ ಆಲ್ ಆಗಿದೆ ಸರ್. ನಾವು ಬರೋ ತನಕ ಮುಂಚೆನೇ ಇಲ್ಲಿ ಚಿಟ್ಟ ಗ್ರಾಮ ಪಂಚಾಯತ್ನಲ್ಲಿ ಡಿಜಿಟಲ್ ಲೈಬ್ರರಿ ಆಗಿತ್ತು. ಈಗ ನಾನು ಬಂದು 1 ವರ್ಷ 4 ತಿಂಗಳಿನಲ್ಲಿ ಸರ್ ಆಲ್ಮೋಸ್ಟ್ ಆಲ್ ಸರ್ ನಾವೇನು ಮಾಡಿವಿ ಅಂದ್ರೆ ಸರ್, ಗ್ರೌಂಡ್ ವರ್ಕ್ ಸರ್. ಗ್ರೌಂಡ್ ವರ್ಕ್ ಅಂದ್ರೆ CC ರೋಡು, CC ನಾಲಿ ಫಸ್ಟ್ ಪ್ರಥಮ ಆದ್ಯತೆ ಮೇಲೆ ಹೋದ ವರ್ಷ ಹಿಡಿದ ಈ ವರ್ಷ ತನಕ ಸರ್ ಆಲ್ಮೋಸ್ಟ್ ಆಲ್ ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಬಹಳಷ್ಟು ದಿನ ಹಿಡಿದು ಅಲ್ಲಿ ರೋಡ್ ಇದ್ದಿಲ್ಲ, ನಾಲಿ ಇದ್ದಿಲ್ಲ ಅಂತ ಜಾಗಕ್ಕೆ ರೋಡು, ನಾಲಿ ಮತ್ತು ಹೊಲಕ್ಕೆ ಹೋಗೋ CD ವರ್ಕ್ಸು ಮತ್ತು ರೈತರಿಗೆ ಹೋಗೋಕ್ಕೆ ಹೊಲದಾರಿ ಎಲ್ಲ ಮಾಡಿಸ್ಕೊಟ್ಟಿವಿ ಸರ್, ಮತ್ತು ಕೊಡುಗೆ ಮಾಡಿಸ್ಕೊಟ್ಟಿವಿ. ಈಗ ಅದ್ರಾಗ ಮತ್ತು ಸ್ಕೂಲ್ಗಳಿಗೆ ಈಗ ನಮ್ಮ ಗುನ್ನಡಿ ಸ್ಕೂಲ್ ಇದೆ ಸರ್, ಅಲ್ಲಿ ಶೌಚಾಲಯ ಕಟ್ಸ್ಕೊಟ್ಟಿವಿ ಸರ್. ಮತ್ತು ಇಲ್ಲಿ ನಮ್ದು ಈಗ ಚಿಟ್ಟ ಕನ್ನಡ ಸ್ಕೂಲ್ ಇದೆ ಸರ್, ಅಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ನಮ್ಮ ಶಾಸಕರ ಅನುದಾನದಲ್ಲಿ ಒಂದು ಕೊಳವೆ ಬಾವಿ ಕೊಡ್ತಾರೆ ಸರ್, ಅದಕ್ಕೆ ಮೋಟರ್ ಕೂಡ ಅಳವಡಿಸಿದ್ದಾರೆ. ಇವತ್ತು ಬಹಳಷ್ಟು ಸಂತುಷ್ಟ ಆಗಿದ್ದಾರೆ ಸರ್ ಹುಡುಗರೆಲ್ಲ. ಯಾಕಂದರೆ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಸ್ಕೂಲ್ನಲ್ಲಿ ಇತ್ತು, ನಮ್ಮದೇ ಮೋಟರ್ ಇತ್ತು, ಸ್ವಲ್ಪ ನೀರು ಕುಡಿಯೋಕ್ಕೆ ಯೋಗ್ಯತೆ ಇರಲಿಲ್ಲ. ಶಾಸಕರಿಗೆ ಮನವಿ ಮಾಡಿದ್ವಿ, ಶಾಸಕರು ಸಪೋರ್ಟ್ ಮಾಡಿ ಸರ್ ಒಂದು ಬೋರ್ ಹೊಡ್ಸ್ಕೊಟ್ಟು ಅದಕ್ಕೆ ಮೋಟರ್ ಕೊಟ್ಟಿದ್ದಾರೆ ಸರ್. ಮತ್ತು MLC ಸಾಹೇಬರು, ಮಾಜಿ MLC ಸಾಹೇಬರು ಅನುದಾನದಲ್ಲಿ ಶೌಚಾಲಯ ಆಗಿದೆ ಸರ್ ನಮ್ಮ ಕನ್ನಡ ಸ್ಕೂಲ್ನಲ್ಲಿ ಸರ್. ಈ ಉರ್ದು ಸ್ಕೂಲ್ನಲ್ಲಿ ಏನಿದೆ ಸರ್, KKDPನಲ್ಲಿ ಶಾಸಕರ ಅನುದಾನದಲ್ಲಿ ಪ್ರಪೋಸಲ್ ಕಳಿಸಿವಿ ಸರ್, ಒಂದು ಕಿಚನ್ ಗಾರ್ಡನ್ ಪ್ಲಸ್ ಮತ್ತು ಶೌಚಾಲಯಕ್ಕೋಸ್ಕರ. ಮತ್ತು ನಮ್ಮ ಚಿಟ್ಟವಾಡಿದಲ್ಲಿ ಒಂದು ಸ್ಕೂಲ್ ಬರುತ್ತೆ ಸರ್, ಕನ್ನಡ ಸ್ಕೂಲ್, ಪ್ರೈಮರಿ ಸ್ಕೂಲು ಮತ್ತು ಉರ್ದು ಸ್ಕೂಲ್ ಬರುತ್ತೆ. ಅದಕ್ಕೆ ಕೂಡ ಈಗ ನಮ್ಮ ಮಾಜಿ ಅಧ್ಯಕ್ಷರ ಅವರು ನರೇಗಾ ಯೋಜನೆಯಲ್ಲಿ ಗೇಟ್ ಅಳವಡಿಸಿದ್ದಾರೆ ಸರ್. ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಅದಾದ ತಕ್ಷಣ ಅದು ಕೂಡ ಚಾಲನೆ ಕೊಡ್ತೀವಿ ಸರ್. ಸರ್, ಈಗ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೋಸ್ಕರ ಜನ ಸಹಕಾರ ಹೇಗಿದೆ, ನಿಮ್ಮ ಪಂಚಾಯತಿ ಸಿಬ್ಬಂದಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಸರ್? ಈಗ ನಮ್ಮಲ್ಲಿ ಬಂದ್ಬಿಟ್ಟು ಸರ್ 3 ಜನ ಸ್ವೀಪರ್ಸ್ ಇದ್ದಾರೆ ಸರ್. ಈಗ ನಮ್ಮಲ್ಲಿ ಸರ್ ಒಂದು ಗ್ರೂಪ್ ಇದೆ ಸರ್, ಎಲ್ಲ ಸದಸ್ಯರು ನಮ್ಮ ಸ್ಟಾಫ್ ವರ್ಕರ್ಸು, PDO, ಉಪಾಧ್ಯಕ್ಷ, ಅಧ್ಯಕ್ಷ ಎಲ್ಲರೂ ಒಂದು ಗ್ರೂಪ್ ಇದೆ ಸರ್. ಎಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರು ತಕ್ಷಣನೇ ಗ್ರೂಪ್ನಲ್ಲಿ ಶೇರ್ ಮಾಡಿಬಿಡ್ತಾರೆ. ನಾವು ನಮ್ಮ ಕಾರ್ಯದರ್ಶಿಗೆ ಹೇಳಿ ಸ್ಪಾಟ್ ಅಟೆಂಡ್ ಮಾಡಿಸ್ಕೊಂಡು ಲೇಬರ್ ಥ್ರೂ ಆಯ್ತು ಅಂದ್ರೆ ಲೇಬರ್ ಥ್ರೂ ತೆಗ್ಸಿವಿ ಸರ್. ಅದು ಸ್ವಲ್ಪ ಜಾಸ್ತಿ ಏನಾರ ದೊಡ್ಡ ಪ್ರಮಾಣವಾಗಿತ್ತು ಅಂದ್ರೆ ಸೀದಾ JCB ಹಚ್ಚಿ ಅವೇನು ಬ್ಲಾಕೇಜ್ ಆಗಿದೆ ಕ್ಲಿಯರ್ ಮಾಡಿಬಿಡ್ತೀವಿ ಸರ್. ಸ್ವಚ್ಛತೆಗೋಸ್ಕರ 24/7 ನಾವು ರೆಡಿ ಇದೀವಿ ಸರ್, ಯಾಕಂದರೆ ಸ್ವಚ್ಛತೆನೇ ಮುಖ್ಯ ಸರ್. ಸರ್, ಪಂಚಾಯತಿಯ ಕೆಲವೊಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ಪಂಚಾಯತಿ ಜನರಿಗೆ ಇವತ್ತು ಅವೇರ್ನೆಸ್ ಅಂತಂದರೆ ಯಾವ ಮಟ್ಟದಲ್ಲಿ ಬೇಕಾಗಿದೆ, ಯಾವ ರೀತಿ ತಾವು ಅವೇರ್ನೆಸ್ ಮಾಡ್ತಾ ಇದ್ರಿ ಸರ್? ಈಗ ಅವೇರ್ನೆಸ್ ಬಂದುಬಿಟ್ಟು ಈಗ ಪಂಚಾಯತ್ನಲ್ಲಿ ಅಂದ್ರೆ ಭಾಳಷ್ಟು ಅವೇರ್ನೆಸ್ ಇದೆ ಸರ್. ಖಾಲಿ ಪಂಚಾಯತ್ ಲೆವೆಲ್ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅವೇರ್ನೆಸ್ ಏನಿರುತ್ತೆ ಅದು ನಾವು ಹೆಂಗಿದ್ರೆ ತಾಯಿ ದಿನ ಸರ್. ನಾವು RDPR ಡಿಪಾರ್ಟ್ಮೆಂಟ್ ಒಂದು ಇದು ನಮ್ಮದು ಇದು ಹಳ್ಳಿ ಲೆವೆಲ್ ಅಂದ್ರೆ ನಾವು ತಾಯಿ ಡಿಪಾರ್ಟ್ಮೆಂಟ್, ಇದು ಮದರ್ ಡಿಪಾರ್ಟ್ಮೆಂಟ್ ಇದೆ ಸರ್. ಎಲ್ಲರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಏನೇ ಇರಲಿ ನಾವು ಅವರಿಗೆ ಅರಿವು ಮಾಡಿಸ್ಕೊಡೋದಿರ್ತದೆ ಸರ್. ಈ ಕೆಲವೊಂದು ಅವೇರ್ನೆಸ್ ಹೆಂಗಿದೆ ಸರ್ ಅದು ಗ್ರಾಮ ಸಭಾ ಮುಖಾಂತರ ಮಾಡ್ತೀವಿ ಸರ್. ಕೆಲವೊಂದು ಅವೇರ್ನೆಸ್ ಹೆಂಗಿದೆ, ಈಗ ಮಳೆಗಾಲದಲ್ಲಿ ನೀರು ಕಾಯಿಸ್ಕೊಂಡು ಕೂಡಿ ಸ್ವಚ್ಛತೆ ಕಾಪಾಡಿ ಅವೆಲ್ಲ ಹೆಂಗೆ ಮಾಡ್ತೀವಿ ಅಂದ್ರೆ ಡಂಗೂರು ಸಾರಿಸಿ ಇದು ಮಾಡ್ತೀವಿ ಸರ್. ಈ ಕೆಲವೊಂದು ದೊಡ್ಡ ದೊಡ್ಡ ವಿಷಯ ಇರ್ತವೆ ಸರ್, ಈಗ ಬಾಲ್ ವಿವಾಹ ಆಗಲಿ ಮತ್ತು ಬೇರೆ ಯಾವುದೂ ಆಗಲಿ ಅವಕ್ಕೆಲ್ಲ ಏನು ಮಾಡ್ತೀವಿ ಸರ್, ನಮ್ಮಲ್ಲಿ ಮಹಿಳೆ ಗ್ರಾಮ ಸಭಾ ಮಾಡ್ತೀವಿ. ನಮ್ಮ GB ಬಾಡಿ ದಿನಾಗ ಎಲ್ಲ ನಮ್ಮ ಲೇಡೀಸ್ ಸದಸ್ಯರಿಗೆ ಕೂಡಿಸ್ಕೊಂಡು ಸ್ಕೂಲ್ ಹುಡುಗರಿಗೆ HMಗಳಿಗೆ ಕೂಡಿಸ್ಕೊಂಡು ಚೈಲ್ಡ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಸರ್. ಮತ್ತು ಬಾಲ್ ವಿವಾಹ ಬಗ್ಗೆ ಇದ್ದಾಗ ಅವರಿಗೆಲ್ಲ ಅರಿವು ಮಾಡಿಸ್ತೀವಿ ಸರ್. ಓಕೆ ಸರ್, ಕೊನೆಯದಾಗಿ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ನಮ್ಮ ಸುಗಂಧ TVಗೆ ಮತ್ತು ಚಳವಳಿ ಚಿಂತನೆಗೆ? ನಿಮ್ಮ ಸಂದೇಶ ಅಂತಂದರೆ ಏನು, ಸಲಹೆ? ಸಲಹೆ ಏನಿಲ್ಲ ಸರ್, ನೀವೇ ನಮಗೆ ಏನಾದರೂ ಸಲಹೆ ಇದ್ದರೆ ನೀವು ಕೊಡ್ಬೇಕು ಸರ್. ಆದಷ್ಟು ಮಟ್ಟಿಗೆ ನಾವು ಏನಿದೆ ಸರ್ ಜನಗೋಸ್ಕರ 24/7 ನಮ್ಮ ಗ್ರಾಮ ಪಂಚಾಯತ್ ಚಿಟ್ಟ ಕಾರ್ಯನಿರ್ವಹಿಸಿದ್ರು ಸರ್. ಸಿಬ್ಬಂದಿನೆಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ 24/7 ಯಾವುದೇ ವರ್ಕ್ ಇರಲಿ, ಗ್ರಾಮ ಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ ಹಿಡ್ಕೊಂಡು ಯಾವುದೇ ಥರದ ವರ್ಕ್ ಇರಲಿ ಅದಕ್ಕೆ 24/7 ನಾವು ನೀರದಿಟ್ಟದಿರಂತರ ಕೆಲಸ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ತಿಳಿಯಲು ಸಂಪೂರ್ಣ ಸಂದರ್ಶನ ವೀಕ್ಷಿಸಿ. ಪವನ್ ಮಜ್ಜಿಗೇಕರ್, ಕ್ಯಾಮರಾಮ್ಯಾನ್, ಬೀದರ್. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ನೀಡಿ, ಪ್ರೋತ್ಸಾಹ ನೀಡಿ. ಪರಿಚಯ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಸರಸ್ವತಿ, ಚಿಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷಿದ್ದೆ. ನಮ್ಮ ಪಂಚಾಯತ್ದಾಗ 20 ಸದಸ್ಯರ 3 ಹಳ್ಳಿ ಬರ್ತಾವ, ಚಿಟ್ಟ, ವಾಡಿ, ಗುನಳಿ. ಚಿಟ್ಟದಾಗ 10 ಜನ ಹರ ಸದಸ್ಯರು, ಗುನಳಿದಾಗ 6 ಜನ ಹರ, ವಾಡಿದಾಗ 4 ಜನ ಹರ. ಚಿಟ್ಟ ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡ್ತಾರೆ? ಕೃಷಿನ ಏನು ಬೇರೆ ಬಿಸ್ನೆಸ್ ಕೂಡ ಇದು ಮಾಡ್ತಾರಾ ಹೇಗೆ ಅಂತ? ನರೇಗಾ, ಎನರ್ಜಿ, ಒಕ್ಕಲ್ತನ ಅಂತ ಹೇಳ್ತಾ ಇದ್ರಿ, ಏನ್ ಮಾಡ್ತಾರೆ ಒಕ್ಕಲ್ತನದಲ್ಲಿ? ಇಲ್ಲಾಂದ್ರೆ ಭೂಮಿಯಲ್ಲಿ ಏನ್ ಬೆಳೆಸ್ತಾರೆ ಜನ? ಬೆಳೆಸ್ತಾರ. ಕಬ್ಬು, ಈಗ ಜೋಳ, ಕಡ್ಡಿ, ಎಣ್ಣೆ ಬೆಳೆಸ್ತಾರೆ ಸರ್. ತೊಗರಿ,
ಸೋಯಾ ಏನು ಭೀ ಭೂಮಿ ಮೇಲೆ ಬೆಳೆಸ್ತಾರೆ ಸರ್. ಅದು ಚಿಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಒಂದು ಹಿನ್ನೆಲೆ ಕೂಡ ಇರುತ್ತೆ. ಈಗ ಧಾರ್ಮಿಕತೆ ವಿಚಾರದಲ್ಲಿ ಬಂದ್ರೆ ದೇವಸ್ಥಾನಗಳ ಪ್ರಸಿದ್ಧತೆ ಕೂಡ ಇರುತ್ತೆ ಅನ್ನೋದು ನಾನು ಕೇಳಿದ್ದೀನಿ. ಏನಿದೆ ಆ ಒಂದು ವಿಚಾರದಲ್ಲಿ? ಹಿಂದೂ ಮುಸ್ಲಿಂ ಎಲ್ಲ ಜನ ಏನು ಜಗಳ ಪಂಚಾಯತಿ ಇಲ್ಲ ಚಲೋ. ಸೊ ಅಧ್ಯಕ್ಷರಾದ್ಮೇಲೆ ತಾವೇನೆಲ್ಲ ಕೆಲಸಗಳನ್ನ ಮಾಡಿದ್ರಿ? ಇಂಪಾರ್ಟೆಂಟ್ ಆಗಿ ಯಾವ್ದಕ್ಕೆ ಒತ್ತು ಕೊಡ್ತಿದ್ರಿ? ಎಲ್ಲ ಕೆಲಸ ಮಾಡಿದ್ರಿ ಸರ್. ಲೈಟು, ನೀರಿಂದು, ವಾಟರ್ ಮೆನ್ದು, ನಾಲಿ, ರೋಡು, ಉದ್ಯೋಗ ಖಾತ್ರಿ ಎಲ್ಲ ಕೆಲಸ ಮಾಡಿದ್ವಿ. ಓಕೆ. ಈಗ ಅಧ್ಯಕ್ಷರಾದ್ಮೇಲೆ ತಮ್ಮ ಸ್ವಂತ ಕಾಳಜಿಯಲ್ಲಿ ಇವತ್ತು ಅವೆಲ್ಲ ನೋಡ್ತಾ ಇರ್ತೀರಿ ಸಮಸ್ಯೆಗಳನ್ನ. ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿದ್ರಿ ಅಂತ? ಬಗೆಹರಿಸ್ತೇವೆ ಸರ್, ಬಗೆಹರಿಸ್ತೀವಿ. ಸೊ ನಿಮ್ಮ ಪಂಚಾಯಿತಿ ಒಂದು ವಿಚಾರವಾಗಿ ಬಂದ್ರೆ ಗ್ರಾಮೀಣ ಭಾಗದ ಜನರು ಕೆಲವೊಂದಿಷ್ಟು ಆರೋಪಗಳನ್ನೇ ಮಾಡ್ತಾರೆ. ಭ್ರಷ್ಟಾಚಾರ ಮಾಡುತ್ತೆ, ಕೆಲಸಗಳನ್ನ ಮಾಡೋದಿಲ್ಲ, ಸಾಕಷ್ಟು ಇದು ಮಾಡ್ಬೇಕಾದ್ರೆ ಅದನ್ನ ಮಾಡಿ, ಹೀಗೆಲ್ಲ ಒಂದಿಷ್ಟು ಚರ್ಚೆಗಳು ನಡೆದಾಗ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ರಿ? ಹೇಗಿತ್ತು ಆ ಸಮಯದಲ್ಲಿ ತಮ್ಗೆ ಅನುಭವಗಳು? ಯಾವ ಬಂದ್ರು ಭೀ ಕಾನೂನು ಪ್ರಕಾರ ಕೆಲಸ ಮಾಡಿ ಬಗೆಹರಿಸ್ತೀವಿ ಸರ್.